ಹಾಯ್ ಫ್ರೆಂಡ್ಸ್, ಟುಡೇ ಅಂದರೆ ನಾನಿವತ್ತು ಬಂದು ಪನ್ನೀರ್ ಬಟರ್ ಮಸಾಲ ಅಂದರೆ ಚಪಾತಿಗೆ ಮಾಡುವಂಥ ಕರಿ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದರೆ ಇದು ನಾನು ತೊಗೊಂಡಿರೋದು 2 ಮೆಣಸಿನ್ಕಾಯಿ, ಮತ್ತು ಇಲ್ಲಿ ಶುಂಠಿ, ಇದು ಬೆಳ್ಳುಳ್ಳಿ, ಇದು ಗೋಡಂಬಿ, ಈರುಳ್ಳಿ 1-2 ಸಾಕು, ಟೊಮೆಟೊ 2 ತೊಗೊಂಡಿದ್ದೀನಿ, ಮತ್ತು ಇದು ಕಸೂರಿ ಮೇಥಿ ಅದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ 2, ಚಕ್ಕೆ, ಲವಂಗ ಮತ್ತು ಮೆಣಸು ಸ್ವಲ್ಪ ತೊಗೋಬೇಕು, ಮತ್ತು ಇದನ್ನು ಮಾಡೋಕ್ಕೆ ತುಪ್ಪ ಬೇಕು. ಇದು ಬಂದು ಚಿಲ್ಲಿ ಪೌಡರ್, ಇದು ಗರಂ ಮಸಾಲ, ಮತ್ತು ಇದು ಬಂದು ಜೀರಿಗೆ ಪುಡಿ, ಇದು ಬಂದು ಧನಿಯಾ ಪುಡಿ. ಇದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಪನ್ನೀರ್ ಬೇಕು. ಪನ್ನೀರ್ ಬಟರ್ ಮಸಾಲ ಅಂದರೆ ಪನ್ನೀರು, ಬಟರ್ ಬೇಕು ಮೇಯ್ನು, ಮತ್ತು ಇದು ಬಂದು ಫ್ರೆಶ್ ಕ್ರೀಮು ಮನೆಯಲ್ಲೇ ಮಾಡಿರೋವಂಥದ್ದು. ಈಗ ಹಾಲು ಕಾಯಿಸಿದ ಮೇಲೆ ಅದ್ರ ಮೇಲೆ ದಪ್ಪ ಕೆನೆ ಇರುತ್ತಲ್ಲ, ಅದನ್ನು ತಗೊಂಡು ಸ್ಮ್ಯಾಶ್ ಮಾಡಿದ್ರೆ ಸೇಮ್ ಇದೇ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ನಾನು ಚಿಲ್ಲಿ ಇಲ್ಲಿ ಯಾಕೆ 2 ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಚಿಲ್ಲಿ ಪೌಡರ್ ತೊಗೊಂಡಿರೋದ್ರಿಂದ 2 ಚಿಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನೆಲ್ಲ ನೀವು ಸಣ್ಣಗೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಮಿಕ್ಸಿ ಮಾಡಬೇಕು ಆಮೇಲೆ. ಸೊ ಇದನ್ನು ನೀವು ದಪ್ಪದಾಗಿ ಹೆಚ್ಕೊಂಡ್ರೆ ಓಕೆ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೆಚ್ಕೋಬೋದು. ಈಗ ಹೆಂಗೆ ಮಾಡೋದು ಅಂತ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸ್ಟವ್ ಹಚ್ಚಿ ಅದ್ರ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡು, ಒಂದು 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಂಡು, ಅದಕ್ಕೆ ಮತ್ತೆ ಒಂದು 1/2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು, ಅದಕ್ಕೆ ನಾವು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಇದು ಕರಗಲಿ. ಈಗ ಇದೆಲ್ಲ ಕರಗಿದೆ. ಇವಾಗ ಇದಕ್ಕೆ ನೆಕ್ಸ್ಟು ನಾವು ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೇಕು. ಈಗ ನೆಕ್ಸ್ಟು ಇದಕ್ಕೆ ನಾವು ಒಂದೊಂದಾಗೆ ಎಲ್ಲನೂ ಹಾಕ್ಕೋಬೇಕು. ಇವಾಗ ಮೆಣಸಿನ್ಕಾಯಿ ಮತ್ತು ಗೋಡಂಬಿ, ಇದು ಬಂದು ಶುಂಠಿ, ಬೆಳ್ಳುಳ್ಳಿ, ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಂಡಿದ್ನಲ್ಲ, ಮೆಣಸು ಮತ್ತು ಕಸೂರಿ ಮೇಥಿ, ಏಲಕ್ಕಿ ಎಲ್ಲ ಇವಾಗ ನೀಟಾಗಿ ಹಾಕ್ಕೋಬೇಕು. ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೋಬೇಕು, ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ವಿ. ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು. ಜೀರಿಗೆ ಬದಲು ನೀವು ಬೇಕಾದ್ರೆ ಓಂಕಾಳು ಬರುತ್ತಲ್ಲ ಅದನ್ನು ಹಾಕ್ಕೋಬೋದು. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಬಾಡಿದ ಮೇಲೆ ನೆಕ್ಸ್ಟು ನಾನು ಲಾಸ್ಟಿಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಏನಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂತಂದರೆ ನಾನು ಇದು ಗ್ರೇವಿ, ಇದು ಪನ್ನೀರ್ ಬಟರ್ ಮಸಾಲ ಗ್ರೇವಿ ಸ್ವಲ್ಪ ರೆಡ್ಡಿಶ್ ಯೆಲ್ಲೋಯಿಶ್ ಆ ಥರ ಕಲರಲ್ಲಿ ಬರುತ್ತೆ. ಸೊ ಅದಕ್ಕೆ ನಾನು ಟೊಮೆಟೊ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಟೊಮೆಟೊನ ನಾನು ಹಣ್ಣಾಗಿರೋಂಥದ್ದು ತೊಗೊಂಡಿದ್ದೀನಿ. ನೀವು ಅಷ್ಟೇ ಹಣ್ಣಾಗಿರೋದು ತೊಗೊಳ್ಳಿ. ಕಾಯಿ ತೊಗೊಂಡ್ರೆ ಅದು ಹುಳಿ ಜಾಸ್ತಿ ಬರುತ್ತೆ, ಸೊ ಹುಳಿ ಜಾಸ್ತಿ ಆಗೋಗುತ್ತೆ. ಹಣ್ಣಾಗಿರೋದು ತೊಗೊಂಡ್ರೆ ಕಲರು ಇರುತ್ತೆ, ಅಂದರೆ ಮೈಲ್ಡ್ ಹುಳಿ ಇರುತ್ತೆ. ಸೊ ಅದು ಹಣ್ಣಾಗಿರೋದು ತೊಗೊಂಡ್ರೆ ಬೆಟರು. ಇದೆಲ್ಲ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದೇ ಒಂದು ನಾವು ಏನು ಅರ್ಧ ಬಾಡಿಸಿದ್ದೀವಿ, ಅದಕ್ಕೇ ಇವಾಗ ಎಲ್ಲ ಅಂತ ಪುಡಿಗಳನ್ನ ಹಾಕ್ಕೊಳ್ಳೋಣ. ಫಸ್ಟಿಗೆ ಒಂದು 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್,
ಮತ್ತು 1 ಟೇಬಲ್ ಸ್ಪೂನು ಬಂದು ಧನಿಯಾ ಪುಡಿ, ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸಣ್ಣ ಸ್ಪೂನ್ 1 ಟೇಬಲ್ ಸ್ಪೂನು ಜೀರಿಗೆ ಪುಡಿ, ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಇವಾಗ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ನಾನು ಒಂದು ಅರ್ಧ ಲೋಟಕ್ಕೆ ಆಗೋಷ್ಟು ನೀರು ಹಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಇದು ಮಾಡಿದ ತಕ್ಷಣ. ಆ ಥರ ನೀವು ನೀರು ಹಾಕಿ ಬೇಯಿಸ್ಕೋಬೇಕು, ಅಂದರೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಇಷ್ಟಕ್ಕೆ ಒಂದು ಅರ್ಧ ಲೋಟ ಹಾಕಿದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟು ಮಾಡ್ತೀರ ಅನ್ನೋದ್ರ ಮೇಲೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅಳತೆಗೆ ತಕ್ಕಂತೆ. ಇದನ್ನು ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗೋದಷ್ಟು ಬೇಯಿಸಬೇಕು. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 5 ಮಿನಿಟ್ಸ್ ನೀವು ಬೇಯಿಸ್ಕೊಬೇಕು ನೀಟಾಗಿ. ಈಗ ಇದು ಬೆಂದಿದೆ. ಇದನ್ನು ನಾವು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಹಾರಕ್ಕೆ ಬಿಡಬೇಕು. ಹಾರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಈಗ ಇದೊಂದು 5 ನಿಮಿಷ ಆರಲಿ. ಈಗ ಇದು ಆರಿದೆ. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ. ಇದು ಫೈನ್ ಪೇಸ್ಟ್ ಆಗಿದೆ. ಇವಾಗ ಇದನ್ನು ಮತ್ತೆ ಇವಾಗ ನಾವು ಬಾಣಲಿಗೆ ಹಾಕ್ಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಹಾಕ್ಕೊಂಡಿದ್ದೀವಿ ನೀಟಾಗಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ನೀಟಾಗಿ ಇದನ್ನು ಕುದಿಸ್ಬೇಕು. ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಇದನ್ನು ನೀವು ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ಳಿ. ಉಪ್ಪು ಕಡಿಮೆ ಇದೆ. ಈಗ ಇದು ಕುದೀತಾ ಇದೆ. ಇದು ಕುದಿ ಬಂದಮೇಲೆ ನೀವು ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು. ಇದು ನಾನು ಉಪ್ಪು ಕಡಿಮೆ ಇತ್ತು ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಪನ್ನೀರ್ ಹಾಕ್ಕೋಬೇಕು ಈ ಸ್ಟೇಜಲ್ಲಿ. ಮತ್ತು ಆವಾಗಲೇ ಸ್ವಲ್ಪ ತೆಗೆದಿಟ್ಕೊಂಡಿದ್ದಂಥ ಕಸೂರಿ ಮೇಥಿ ಇತ್ತಲ್ಲ, ಅದನ್ನು ಈಗ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದರ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಫ್ರೆಶ್ ಕ್ರೀಮ್ ಅಂತ ಆವಾಗಲೇ ಮನೇಲಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದನ್ನು ಈಗ ಹಾಕ್ಕೋತಾ ಇದ್ದೀನಿ ಲಾಸ್ಟಿಗೆ. ಈಗ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಬೇಕಾದ್ರೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ ಪನ್ನೀರ್ ಬಟರ್ ಮಸಾಲ ಅಷ್ಟೊಂದು ಸ್ಪೈಸಿ ಬರಲ್ಲ, ಸ್ವಲ್ಪ ಸ್ವೀಟಾಗೇ ಬರುತ್ತೆ. ಸ್ಪೈಸ್ ಬೇಕು ಅಂತ ಅನ್ನೋರಿಗೆ ಶುಗರ್ ಜಾಸ್ತಿ ಶುಗರ್ ಹಾಕಕ್ಕೆ ಹೋಗಬಾರ್ದು. ಬಟ್ ಇದು ಸ್ವಲ್ಪ ಸ್ವೀಟೇ ಬರುತ್ತೆ ಪನ್ನೀರ್ ಬಟರ್ ಮಸಾಲ ಅಂದರೆ. ನೋಡಿಕೊಂಡು ನೀವು ಸ್ಪೈಸಸ್ ಹಾಕ್ಕೋಬೇಕಾಗುತ್ತೆ. ಈಗ ಇದು ಚೆನ್ನಾಗಿ ಕುದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗೋಗುತ್ತೆ. ಇನ್ನೇನು ತಿನ್ನೋದೊಂದೇ ಬಾಕಿ. ಈಗ ಇದೊಂದು ಸ್ವಲ್ಪ ಕುದಿಬೇಕಷ್ಟೆ. ಈಗ ಇದು ಸ್ವಲ್ಪ ಕುದಿ ಬರ್ತಾ ಇದೆ.
ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿ ನೀವು ನೀಟಾಗಿ ಎಲ್ಲ ಟಚಪ್ ಹೆಂಗಾಗಿದೆ ಅಂತ. ಟೇಸ್ಟ್ ನೋಡಿಕೊಂಡು ನೀವು ಏನಾದ್ರು ಕಡಿಮೆ ಇದ್ದರೆ ಹಾಕೋದು ಅಥವಾ ಏನಾದ್ರು ಮಾಡ್ಬೋದು. ಈಗ ಇದು ಕುದಿ ಬಂತು. ಸೊ ಇದನ್ನು ಆಫ್ ಮಾಡಿ ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಒಂದ್ಸಲ ಟೇಸ್ಟ್ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಸ್ಪೈಸಸ್ ತಿನ್ನೋರಿಗೆ ಅಷ್ಟು ಇಷ್ಟ ಆಗದೆ ಇರ್ಬೋದು, ಬಟ್ ಸ್ಪೈಸ್ ಅಷ್ಟೊಂದು ತಿಂದೇ ಇರೋರಿಗೆ ತುಂಬ ಇಷ್ಟ ಆಗುತ್ತೆ ಇದು ಕರಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು.